ನೋಡಿ, ನೀವು ಇಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ನಿಮಗೆ ಇದು ಫಸ್ಟ್ ಸಿಗುತ್ತೆ. ಇದು ಶಿವ ಪಾರ್ವತಿ ಸ್ಟ್ಯಾಚ್ಯೂ ದೇವಸ್ಥಾನ. ಅಲ್ಲೇ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಮೇಲಿದ್ರೆ ನೋಡಿ, ಅಲ್ಲೇ ಒಂದು ಗುಡ್ಡ, ಅಲ್ಲೇ ನಾವು ಹೋಗ್ಬೇಕು. ಅದು ನಮ್ದು ವ್ಯೂ ಪಾಯಿಂಟ್. ನಿಮ್ಗೆ ಸ್ಟಾರ್ಟಿಂಗ್ ಶಿವ ಪಾರ್ವತಿ ದೇವಸ್ಥಾನ ಸಿಗುತ್ತೆ. ಇದನ್ನ ದರ್ಶನ ಮಾಡ್ಕೊಂಡು ನೀವು ಸೀದಾ ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಅಲ್ಲಿ ಏನ್ ಶಿವ ಪಾರ್ವತಿ ಸ್ಟ್ಯಾಚ್ಯೂ ಸಿಗುತ್ತಲ್ಲ, ನೀವು ಅಲ್ಲಿ ಹೋದ ತಕ್ಷಣ ನಿಮಗೆ ಅನ್ಸುತ್ತೆ ಇದೇ ವ್ಯೂ ಪಾಯಿಂಟ್, ಇದೆ ಲಾಸ್ಟ್ ಅಂತ. ಹಂಗ ಅನ್ಕೊಂಡ್ರೆ ಮುಗೀತು ನಿಮ್ ಕತೆ. ಯಾಕಂದ್ರೆ ಅಲ್ಲಿಂದ ಮತ್ತೆ 100ಕ್ಕಿಂತ ಜಾಸ್ತಿ ಸ್ಟೆಪ್ಸ್ ಇದೆ, ಹತ್ಕೊಂಡು ಹೋಗ್ಬೇಕು. ಈ ಶಿವಗಂಗೆ ಬೆಟ್ಟ ಎಷ್ಟು ಹಿಂಗ್ ಹೈಟ್ ಇದೆ ನೋಡಿ, ಎಷ್ಟು ಅಲ್ಟಿಟ್ಯೂಡ್ ಅಲ್ಲಿ ಇದೆ ನೋಡಿ. ಹಿಂಗ್ ನಡ್ಕೊಂಡು ಹೋಗ್ಬೇಕು ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿದೆ ಶಿವ ಪಾರ್ವತಿ ಸ್ಟ್ಯಾಚ್ಯೂ. ಇಲ್ಲಿಂದ ಹಿಂಗ್ ಹತ್ಕೊಂಡ್ ಬರ್ಬೇಕು. ಹತ್ಕೊಂಡು ಹಿಂಗ್ ಬಂದು ಇಲ್ಲಿಂದ ಹೋಗಿ ಇಲ್ಲಿ ತನಕ ಹತ್ಬೇಕು ಗುರು. ಹಿಂಗ್ ಹತ್ಕೊಂಡು ಅಲ್ಲಿ ತನಕ ಹೋಗಿ, ಅಲ್ಲಿಂದ ಈಗ ಇದೇನ್ ಕಲ್ಲಿದೆಯಲ್ಲ, ಈಗ ಬಂಡೆ ಹಿಂದೆ ನಂದಿ ಸ್ಟ್ಯಾಚ್ಯೂ ಇದೆ. ಅಲ್ಲಿಂದ ಅಲ್ಲಿ ನೀವೇನ್ ಫ್ಲಾಗ್ ಕಾಣ್ತಿರ್ಬೋದು, ಅದು ಇದು ಟಾಪ್ ವ್ಯೂ ಪಾಯಿಂಟ್. ಅದೇ ತುಂಬಾ ಚೆನ್ನಾಗಿ ನೋಡಿ. ಇಷ್ಟು ಮೆಟ್ಲು ಹತ್ಬೇಕು ಗುರು, ತುಂಬಾ ಸುಸ್ತಾಗುತ್ತೆ. ನೀವಿಲ್ಲಿ ಶಿವಗಂಗಾ ಬೆಟ್ಟದಲ್ಲಿ 80% ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಾದ್ಮೇಲೆ ನಿಮ್ಗೆ ಈ ತರ ಒಂದು ಪುಟಾಣಿ ಒಂದು ದೇವಸ್ಥಾನ ಸಿಗುತ್ತೆ ನೋಡಿ, ಶಿವಲಿಂಗ ದೇವಸ್ಥಾನ ಸಿಗುತ್ತೆ. ಹಂಗೆ ನೀವು ಇದೇ ತರ ಹಿಂಗ್ ಮೇಲೋದ್ರೆ ನೋಡಿ, ನಿಮ್ಗೆ ತೋರಿಸ್ತೀನಿ ನಾನು. ಇದೇ ತರ ಹಿಂಗೆ ಈ ತರ ಮೆಟ್ಲು ಹತ್ಕೊಂಡು ಹಿಂಗ್ ಮೇಲೋದ್ರೆ ಹೋಗಿ ಹಿಂಗ್ ಹೋಗಿ ಅಲ್ಲಿ ಮೇಲೋದ್ರೆ ನಿಮ್ಗೆ ಅಲ್ಲಿ ನಂದಿ ಸ್ಟ್ಯಾಚ್ಯೂ ಸಿಗುತ್ತೆ ನೋಡಿ. ಈ ತರ ಇದೆ. ಇಲ್ಲಿ ಕೆಳಗಡೆ ಹಿಂಗಿದೆ ನೋಡಿ.